ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕಂಪ್ನಿಯ WS46 ಪಪಾಯನ ಉತ್ತಮವಾಗಿ ಬೆಳೆದಿರೋ ನಮ್ಮ ಪ್ರಿಯ ಮಾದರಿ ರೈತರಾದ ನಮ್ಮ ಗಾಂಧಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಗಾಂಧಿ SS ಅಂತ. ರೈತ ತುಂಬ ಲಾಯರ್ ಎರಡು ಮಾಡ್ತೀನಿ ಸರ್. ಈಗ ನೀವು ನಮ್ಮ ಯಾವ ಕಂಪ್ನಿದು ಯಾವ ತಳಿ ಹಾಕಿರಿ ಸರ್? ಈಗ ನಾನು ಹಾಕಿರೋ ತಳಿ ಬಂದು ವೆಲ್ಕಮ್ ಸೀಡ್ಸ್ WS46 ಅಂತ. ನೋಡಿ ಪ್ರಿಯ ರೈತ ಬಾಂಧವರೇ, ನಮ್ಮ ವೆಲ್ಕಮ್ ಕಂಪ್ನಿಯ WS46 ಪಪಾಯ ತಳಿ ಉತ್ತಮವಾಗಿ ಬೆಳೆದಿದ್ದಾರೆ. ಹಾಗೆ ಎಷ್ಟು ಕಟಿಂಗ್ ಮಾಡಿದ್ದಾರೆ, ಇದರ ಅಭಿಪ್ರಾಯ ಹೇಗೆ ಅಂತ ತಿಳ್ಕೊಳ್ಳೋಣ. ಸರ್, ಇದು ಎಷ್ಟನೇ ಕಟಿಂಗ್ ಸರ್? ಈಗ ನಾಳೆ ಮಾಡೋದು? ನಾಳೆ ಮಾಡ್ತಾ ಇರೋದು ನಾಲ್ಕನೇ ಕಟಿಂಗ್. ನಾಳೆ ಕಟಿಂಗು ಸರ್. ಈಗ ಫಸ್ಟ್ ಕಟಿಂಗು ಎಷ್ಟು ಮಾಡಿದರೆ ಹೇಗೆ ಬಂತು ಸರ್? ಕಟಿಂಗು ಶ್ಯಾಂಪಲ್ ಒಂದು 200 kg ಬಂದಿತ್ತು. ಆಮೇಲೆ ಪ್ರತಿ ಕಟಿಂಗು ಒಂದು 1600 ಗಿಡದಲ್ಲಿ ಒಂದು ಕಾಲು ಟನ್ನು ಹಿಂಗೆ ಬರ್ತಾಯಿದೆ. ನಾಳೆನೂ ಒಂದು ಕಾಲು ಟನ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್. ಈಗ ನಿಮಗೆ ವೈರಸ್ ಟಾಲರೆನ್ಸ್ ಆಗಿದೆ, ಆಮೇಲೆ ಮಾರ್ಕೆಟಲ್ಲಿ ರೇಟ್ದು ಹೇಗಿದೆ ಸರ್ ಬೇರೆದಕ್ಕೆಲ್ಲ? ಮಾರ್ಕೆಟಲ್ಲಿ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಬೇರೆದಕ್ಕೆ ರೇಟು ಇದಕ್ಕಿಂತ ಎಲ್ಲಕ್ಕಿಂತ ಜಾಸ್ತಿ ಕೊಡ್ತಾರೆ. ಬೇರೆ ಯಾವುದೇ ಪಪಾಯಕ್ಕಿಂತ ನಮ್ಮ ವೆಲ್ಕಮ್ WS46 ರೇಟ್ ಜಾಸ್ತಿ ಇದೆ. ಯಾವುದೇ ಪಪಾಯ ನಮ್ಮದು WS46 ರೇಟ್ ಜಾಸ್ತಿ ಇದೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ನಾವು ಹೋಲ್ಸಿ ಅಲ್ಲೇ 10 ಡೇಸ್ ಕೆಡ್ದಂಗೆ ಇಡ್ಬೋದು. ಆಮೇಲೆ ಬೇರೆ ಪಪ್ಪಾಯ ಹಣ್ಣುಗಳನ್ನ ಕಟ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟರೆ ಮಧ್ಯಾಹ್ನದೊಳಗಡೆ ಕೆಟ್ಟೋಗ್ಬಿಡೋದು. ಈ ಹಣ್ಣು ನಾವು ಬೆಳಗ್ಗೆ ಕಟ್ ಮಾಡಿ ಪೀಸಸ್ ಮಾಡಿಟ್ಟು ಸಂಜೆ ತಿಂದ್ರೂ ಪಪ್ಪಾಯ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ನೋಡಿ ಪ್ರಿಯ ರೈತ ಬಾಂಧವರೇ, ನಮ್ಮ WS46 ಇದರ ಅಭಿಪ್ರಾಯವನ್ನು ಉತ್ತಮವಾಗಿ ಬೆಳೆದಿರೋ ನಮ್ಮ ಪ್ರಿಯ ಮಾದರಿ ರೈತರು ಹಂಚ್ಕೊಂಡಿದ್ದಾರೆ. ಧನ್ಯವಾದ. ಬರ